ದೀಪದಿಂದ ದೀಪಗಳನ್ನ ಹಚ್ಚೋ ಹಬ್ಬ ದೀಪಾವಳಿ. ನಿಮ್ಮ ಮುಂದೆ ಒಂದು ಹಣತೆ ಇದೆ ಅಂತ ಇಟ್ಕೊಳ್ಳಿ. ಆ ಪುಟ್ಟ ಹಣತೆಯಲ್ಲಿರೋ ಬತ್ತಿ ಸುತ್ತ ಬೆಳಕು ಕೊಡ್ತಾ ಇದೆ, ಆದರೆ ಅದು ಮಾತ್ರ ಮೇಲ್ಮುಖವಾಗಿ ಉರಿತಾ ಇದೆ. ನೀವು ಆ ದೀಪದ ಹತ್ರಕ್ಕೆ ಹೋದ್ರೂ ಕೂಡ ಸುಡೋದಿಲ್ಲ, ಬಿಸಿ ಅನ್ಸೋದಿಲ್ಲ. ನೀವು ಧಗಧಗ ಅಂತ ಬೆಂಕಿ ಹಚ್ಚಿದ್ರೂ ಈ ಪುಟ್ಟ ಹಣತೆ ಕೊಡೋ ಮಂದ ಬೆಳಕು, ಪ್ರಶಾಂತತೆ ಸಿಗೋದಿಲ್ಲ. ಮನುಷ್ಯರು ಕೂಡ ಹೀಗೆ ಇರಬೇಕು ಅನ್ನೋದು ಕೆಲವರು ಹೇಳೋ ಫಿಲಾಸಫಿ. ತಾನು ಬೆಳಗಿ ಬೇರೆಯವರನ್ನು ಬೆಳಗಿಸೋ ಶಕ್ತಿಗೆ ದೀಪ ಅಂತ ಹೆಸರು. ಮನುಷ್ಯನಾದವನು ಅಷ್ಟೆ, ತಾನು ಎತ್ತರಕ್ಕೆ ಬೆಳಿಬೇಕು, ತನ್ನ ಸುತ್ತ ಇರೋರಿಗೆ ಪ್ರಯೋಜನಕ್ಕೆ ಬರಬೇಕು. ಈ ಪಾಠ ಹೇಳೋ ದೀಪಗಳನ್ನ ಮನೆ ತುಂಬ ಬೆಳಗೋ ಹಬ್ಬ ದೀಪಾವಳಿ. ಆ ಬೆಳಕು ಬರೀ ಹೊರಗಿನ ಕತ್ತಲನ್ನು ಮಾತ್ರ ಅಲ್ಲ, ಒಳಗಿನ ಕತ್ತಲನ್ನು ಕಳೆಯುತ್ತೆ ಅನ್ನೋ ನಂಬಿಕೆ ಇದೆ. ಮುಂಗಾರು ಬೆಳೆ ಕೊಯ್ಲಿಗೆ ಬರೋ ಹೊತ್ತಿಗೆ ಸರಿಯಾಗಿ ಈ ಹಬ್ಬ ಬಂದಿರತ್ತೆ. ಈ ಹಬ್ಬನ ಇದೇ ಟೈಮ್ನಲ್ಲಿ ಮಾಡೋ ಕಾರಣ ಏನು, ಯಾವ್ಯಾವ ಹಬ್ಬನ ಯಾವ ಕಾರಣಕ್ಕೆ ಮಾಡ್ತೀವಿ, ಇದನ್ನೆಲ್ಲ ನಾವು ನಿಮ್ಗೆ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಹಬ್ಬದ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ. ಅದೇನಂತ ನೋಡೋಣ. ಭಾರತದಲ್ಲಿ ಯಾವ ಹಬ್ಬ ಆಚರಿಸ್ತೀವಿ ಅಂದ್ರೂ ಅದಕ್ಕೆ ಪುರಾಣದಲ್ಲಿ, ಪುಣ್ಯ ಗ್ರಂಥಗಳಲ್ಲಿ ಹಲವಾರು ಕಾರಣಗಳಿರ್ತವೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಕಥೆಗಳಿರ್ತವೆ. ಅದರ ಜೊತೆಗೆ ಸೈಂಟಿಫಿಕ್ ರೀಸನ್ಸ್ ಕೂಡ ಇರುತ್ತೆ. ಹಾಗಾದ್ರೆ ಈ ದೀಪಾವಳಿ ಆಚರಣೆ ಹಿಂದಿರೋ ವೈಜ್ಞಾನಿಕ ಕಾರಣ ಏನು? ನಾರ್ಮಲ್ ಆಗಿ ಅಮಾವಾಸ್ಯೆ ಅಂದ್ರೆ ಅದನ್ನ ಅಶುಭ ದಿನ ಅಂತ ಅಂತಾರೆ. ಅವತ್ತು ಮನೆಯಿಂದ ಆಚೆ ಬರೋಕ್ಕೂ ಜನ ಹಿಂದೆ ಮುಂದೆ ನೋಡ್ತಾರೆ. ಅಮಾವಾಸ್ಯೆ ಇದ್ದಾಗ ಯಾರು ಯಾವ ಫಂಕ್ಷನ್ನು ಮಾಡಲ್ಲ, ದೇವ್ ಕಾರ್ಯನೇ ಇರಲಿ ಅದನ್ನೂ ಮಾಡಲ್ಲ, ಎಲ್ಲಿಗೂ ಪ್ರಯಾಣ ಮಾಡಲ್ಲ, ಯಾವ ಒಳ್ಳೆ ಕೆಲಸನೂ ಮಾಡಲ್ಲ. ಅಮಾವಾಸ್ಯೆ ಅಂದ್ರೆ ಸಾಕು, ಅದರಷ್ಟು ಕೆಟ್ಟ ದಿನ ಇನ್ನೊಂದಿಲ್ಲ ಅನ್ನೋ ಮನಸ್ಥಿತಿ ಎಷ್ಟೋ ಜನರದ್ದು. ಆದರೆ ದೀಪಾವಳಿ ಹಬ್ಬದ ಮಹತ್ವ ಇರೋದೇ ಅಮಾವಾಸ್ಯೆ ದಿನ. ಹಿಂದೂ ಪಂಚಾಂಗದ ಪ್ರಕಾರ ಕಾಲಗಣನೆ ಮಾಡೋದೇ ಸೂರ್ಯ ಚಂದ್ರರ ಚಲನೆ ಮೇಲೆ. ಭಾರತೀಯ ಸಂಸ್ಕೃತಿಯಲ್ಲಿ ವರ್ಷ ಅಥವಾ ಸಂವತ್ಸರ ಅನ್ನೋದು ತುಂಬಾ ಪ್ರಧಾನವಾದ ಅಂಶ. ಈ ಸಂವತ್ಸರ ಆರಂಭ ಕಾಲಕ್ಕೆ ಅಂದ್ರೆ ಹಿಂದೂ ಶಾಸ್ತ್ರದ ನ್ಯೂ ಇಯರ್ಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀವಿ. ಪ್ರಾಚೀನ ಕಾಲದಲ್ಲಿ ಕಾರ್ತಿಕ ಮಾಸದಿಂದಲೇ ವರ್ಷ ಆರಂಭ ಆಗ್ತಾ ಇತ್ತು ಅನ್ನೋದನ್ನ ನಾವು ಇತಿಹಾಸ, ಪುರಾಣಗಳಿಂದ ನೋಡಿ ತಿಳ್ಕೋಬಹುದು. ಆದ್ರೆ ಯಾವಾಗ ವರಾಹ ಮಿಹಿರರ ಕಾಲ ಬಂತೋ ಆವಾಗಿಂದ ಚೈತ್ರ ಮಾಸ ಪ್ರಾಧಾನ್ಯತೆ ಪಡ್ಕೊಳ್ತು. ಅಂತೂ ಈ ಚೈತ್ರ ಕಾರ್ತಿಕ ಮಾಸಗಳು ವರ್ಷದ 2 ಕೇಂದ್ರ ಬಿಂದುವಿನಂತಹ ಕಾಲಗಳು. ಈ ಕಾಲನ ಗುರುತಿಸೋದು ಸೂರ್ಯಚಂದ್ರರಿಂದ. ಸೂರ್ಯ ಮೇಷರಾಶಿಗೆ ಪ್ರವೇಶವಾದಾಗ ಚೈತ್ರ ಮಾಸ, ಸೂರ್ಯ ತುಲಾರಾಶಿ ಪ್ರವೇಶ ಮಾಡಿದಾಗ ಕಾರ್ತಿಕ್ ಮಾಸ. 15 ದಿನಕ್ಕೊಂದು ಸಲ ಹುಣ್ಣಿಮೆ, ಅದರ ನಂತರದ 15 ದಿನಕ್ಕೆ ಅಮಾವಾಸ್ಯೆ ಬರುತ್ತೆ. ಹುಣ್ಣಿಮೆ ದಿನ ಸೂರ್ಯ ಮತ್ತು ಚಂದ್ರ ಇಬ್ರು ಎದುರು ಬದರಾಗಿರ್ತಾರೆ, ಅಂದ್ರೆ 180 ಡಿಗ್ರಿ ಆಪೋಸಿಟ್ ಆಗಿರ್ತಾರೆ. ಅದೇ ಅಮಾವಾಸ್ಯೆ ದಿನ ಇಬ್ರು 0 ಡಿಗ್ರಿಲಿ, ಅಂದ್ರೆ ಒಟ್ಟಿಗೆ ಒಂದೇ ಮನೇಲಿರ್ತಾರೆ. ವರ್ಷದಲ್ಲಿ ಬರೋ ಒಂದೊಂದು ಅಮಾವಾಸ್ಯೆ ಕತೆ ಬೇರೆಯಾದ್ರೆ ದೀಪಾವಳಿ ಅಮಾವಾಸ್ಯೆ ದಿನ ಈ ಇಬ್ಬರು ತುಲಾರಾಶಿಯ ಮನೇಲಿರ್ತಾರೆ. ನೀವು ತುಲಾರಾಶಿಯ ಸಿಂಬಲ್ ನೋಡಿದಿರಾ? ತಕ್ಕಡಿ. ಸೂರ್ಯ ಅಂದ್ರೆ ಆತ್ಮಕಾರಕ, ಪಿತೃಕಾರಕ ಅಂತ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. ಅದೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಅಂದ್ರೆ ಮನೋಕಾರಕ, ಮಾತೃಕಾರಕ. ಅಂದ್ರೆ ಅಮಾವಾಸ್ಯೆ ದಿನ ತಂದೆ ಹಾಗೂ ತಾಯಿ ಈ ಇಬ್ಬರನ್ನು ಸಮಾನವಾಗಿ ಗೌರವಿಸಬೇಕು, ಪೂಜಿಸಬೇಕು ಅಂತ ಇಂಡೈರೆಕ್ಟ್ ಆಗಿ ಈ ಹಬ್ಬ ಹೇಳ್ತಾ ಇದೆ. ಇನ್ನೊಂದರ್ಥದಲ್ಲಿ ಗಂಡು ಹೆಣ್ಣು ಇಬ್ಬರನ್ನು ಸಮಾನವಾಗಿ ನೋಡಬೇಕು ಅಂತಲೂ ದೀಪಾವಳಿ ಹೇಳ್ತಾ ಇದೆ. ಪುರಾಣ ಧರ್ಮಶಾಸ್ತ್ರಗಳಲ್ಲಿ ಈ ವಸಂತ ಹಾಗೂ ಕಾರ್ತಿಕ ಮಾಸಗಳನ್ನ ಸಂವತ್ಸರದ 2 ಮುಖ್ಯ ಭಾಗ ಅಂತ ಪರಿಗಣಿಸಿದ್ರು. ಈ ವಸಂತ ಹಾಗೂ ಶರದ್ ಋತುಗಳನ್ನ ಯಮದಂಶ್ರ ಅಂತಲೂ ಕರಿತಿದ್ರು. ಅಂದ್ರೆ ಈ 2 ಋತುಗಳನ್ನ ಯಮನ 2 ಕೋರೆ ಹಲ್ಲುಗಳಿಗೆ ಹೋಲಿಸಿದ್ರು. ಅದಕ್ಕೆ ಕಾರಣನೂ ಇತ್ತು. ಅದೇನಂದ್ರೆ ಈ ವಸಂತ ಶರತ್ ಋತುಗಳು ನಮ್ಮ ವಾತಾವರಣದಲ್ಲಿ ಬದಲಾವಣೆ, ಏರುಪೇರು ಮಾಡೋದ್ರಿಂದ ಮನುಷ್ಯನ ದೇಹ ರೋಗ ರುಜಿನಗಳಿಗೆ ತುತ್ತಾಗೋದು ಸಹಜ. ಇಂಥ ಸಂದರ್ಭದಲ್ಲಿನೇ ಸಾಮಾನ್ಯವಾಗಿ ಮನುಷ್ಯರ ಆರೋಗ್ಯ ವ್ಯತ್ಯಾಸವಾಗೋದನ್ನ ನೀವು ಕೂಡ ಗಮನಿಸಿರ್ತೀರ. ವಸಂತ ಕಾಲದಲ್ಲಿ ಸೂರ್ಯ ಮೇಷರಾಶಿ ಪ್ರವೇಶ ಮಾಡುವಂತೆ ಈ ಶರತ್ ಕಾಲದಲ್ಲಿ ಸೂರ್ಯ ತುಲಾರಾಶಿಗೆ ಎಂಟ್ರಿ ಕೊಡ್ತಾನೆ. ಇಲ್ಲಿ ಸೂರ್ಯನಿಗೆ ಬಲ ಇರೋದಿಲ್ಲ, ಯಾಕಂದ್ರೆ ತುಲಾರಾಶಿ ಸೂರ್ಯನ ನೀಚ ಸ್ಥಾನ. ವೈಜ್ಞಾನಿಕವಾಗಿ ಗಮನಿಸೋದಾದ್ರೆ ಭೂಮಿ ಸೂರ್ಯನಿಂದ ಬಹು ದೂರ ಹೋಗಿರುತ್ತೆ.
ಹೀಗಾಗಿನೇ ಈ ಕಾಲದಲ್ಲಿ ದೀರ್ಘ ಕತ್ತಲು, ವಿಪರೀತ ಚಳಿ ಅನುಭವಿಸೋದು ನಾವು. ಈ ಕತ್ತಲು ಹಾಗೂ ಚಳಿಯ ನಿವಾರಣೆ ಆಗಬೇಕು ಅಂದ್ರೆ ಬೆಳಕು ಬೇಕು. ಬೆಳಕಿನಲ್ಲಿ ಕತ್ತಲು ನಿವಾರಣೆಯಾಗೋದ್ರ ಜೊತೆಗೆ ಬಿಸಿಯ ಅನುಭವನೂ ಆಗುತ್ತೆ. ಇದು ಹೊರಗಿಂದ ಕಾಣೋ ಸತ್ಯ, ಆದ್ರೆ ಇದರ ಒಳಾರ್ಥ ಬೇರೆನೇ ಇದೆ. ಈ ದೀಪಾವಳಿಗೆ ಅಥವಾ ಕಾರ್ತಿಕ ಮಾಸದ ದೀಪಕ್ಕೆ ಮತ್ತೂ ಒಂದು ಅಂತರಾರ್ಥ ಇದೆ. ದೀಪಾವಳಿ ನಿಮ್ಮೆಲ್ಲರಿಗೆ ತಿಳಿದಿರುವಂತೆ ಬೆಳಕಿನ ಹಬ್ಬ, ಜ್ಞಾನ ಪ್ರತಿನಿಧಿಸೋ ಹಬ್ಬ. ಶಾಸ್ತ್ರದಲ್ಲಿ ಹೃದಯ ಕಮಲ ಮಧ್ಯೆ ದೀಪವತ್ ವೇದಸಾರಂ ಅನ್ನೋ ಮಾತು ಬರುತ್ತೆ. ಅಂದ್ರೆ ಹೃದಯ ಕಮಲ ಮಧ್ಯದಲ್ಲಿ ದೀಪ ಸದೃಶವಾಗಿರೋ ವೇದಸಾರ ರೂಪಿ ಪರಬ್ರಹ್ಮನನ್ನ ನೆನೆಯೋದೇ ಈ ದೀಪಾವಳಿಯ ಪ್ರಧಾನ ಅಂಶ. ಆ ಬೆಳಕು ಅಗಾಧ ಅಸಾಧ್ಯ ಶಕ್ತಿಯಿಂದ ಕೂಡಿದೆ. ಸೂರ್ಯ ಚಂದ್ರರು ತುಲಾ ರಾಶಿಲಿರ್ತಾರೆ ಅನ್ನೋದೇ ಒಂದು ಸ್ಪೆಷಾಲಿಟಿ. ಆದ್ರೆ ಈ ತುಲಾ ರಾಶಿಲಿ ಸ್ವಾತಿ ನಕ್ಷತ್ರದಲ್ಲಿ ಅವರಿಬ್ರು ಸೇರಿರ್ತಾರೆ ಅನ್ನೋದು ಮತ್ತೂ ಒಂದು ಸ್ಪೆಷಾಲಿಟಿ. ಮಹಾ ನಕ್ಷತ್ರಗಳಲ್ಲಿ ಒಂದು ಅನಿಸ್ಕೊಂಡಿರೋ ಸ್ವಾತಿ ನಕ್ಷತ್ರದಲ್ಲಿ ಸೂರ್ಯ ಚಂದ್ರರು ಇದ್ದಾಗ ಸ್ವಾತಿ ಅಂದ್ರೆ ಇದನ್ನ ಬಿಡಿಸಿದಾಗ ಸು ಅತಿ ಅಂದ್ರೆ ತುಂಬಾ ಒಳ್ಳೆ ಲಾಭ ತಂದ್ಕೊಡ್ತಾರೆ, ಬಹಳ ಒಳ್ಳೇದ್ ಮಾಡ್ತಾರೆ ಅನ್ನತ್ತೆ ಜ್ಯೋತಿಷ್ಯ ಶಾಸ್ತ್ರ. ಈ ದೀಪಾವಳಿ ದಿನ ಲಕ್ಷ್ಮೀ ದೇವಿಯ ಪೂಜೆ ಮಾಡ್ತಾರೆ. ಲಕ್ಷ್ಮಿಯ ಆರಾಧನೆಯೇ ದೀಪಾವಳಿಯ ಮೇನ್ ಇಂಟೆನ್ಷನ್ ಅಂದ್ರೂ ತಪ್ಪಿಲ್ಲ. ಈ ಲಕ್ಷ್ಮಿ ಕೂಡ ಬ್ಯಾಲೆನ್ಸಿಂಗ್ ಬಗ್ಗೆನೇ ಸುಳಿವು ಕೊಡ್ತಾಳೆ. ಈ ಲಕ್ಷ್ಮಿ ಹಬ್ಬದ ಆಚರಣೆ ಬಗ್ಗೆ ಆಮೇಲೆ ಹೇಳ್ತೀವಿ. ಸದ್ಯಕ್ಕೆ ಈ ಲಕ್ಷ್ಮೀ ದೇವಿ ಹುಟ್ಟಿನ ಬಗ್ಗೆ ಇರೋ ಕತೆ ಕೇಳಿ. ಒಂದು ಸಲ ದೇವತೆಗಳು ರಾಕ್ಷಸರು ತಮಗೆ ಸಾವೇ ಬಾರದ ಹಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಬ್ರಹ್ಮದೇವ ಒಂದು ಐಡಿಯಾ ಕೊಡ್ತಾನೆ. ವಿಷ್ಣು ಮಲಗಿರೋ ಹಾಲಿನ ಸಮುದ್ರದಲ್ಲಿ ಅಮೃತ ಇದೆ, ಅದು ಬೇಕು ಅಂದ್ರೆ ಮೊಸರು ಕಡೆದು ಬೆಣ್ಣೆ ತೆಗಿಯೋ ಹಾಗೆ ಕಡಿಬೇಕು, ಆಗ ಅಮೃತ ಉತ್ಪತ್ತಿಯಾಗತ್ತೆ. ಅದನ್ನ ಯಾರು ಕುಡಿತಾರೋ ಅವರಿಗೆ ಸಾವು ಅನ್ನೋದೇ ಬರಲ್ಲ ಅಂತ ಹೇಳ್ತಾನೆ. ಬ್ರಹ್ಮ ಹೇಳಿದ ಮಾತು ಬದ್ಧ ವೈರಿಗಳ ಹಾಗಿದ್ದ ದೇವತೆಗಳಿಗೂ ರಾಕ್ಷಸರಿಗೂ ಒಪ್ಪಿಗೆಯಾಗತ್ತೆ. ಇಬ್ರು ಸೇರಿ ಹಾಲಿನ ಸಮುದ್ರದಲ್ಲಿ ಮಂದರ ಪರ್ವತನೇ ಕಡ್ಗೋಲ್ ಮಾಡ್ಕೋತಾರೆ. ವಾಸುಕಿ ಅನ್ನೋ ಸರ್ಪವನ್ನೇ ಹಗ್ಗ ಮಾಡ್ಕೋತಾರೆ. ಕ್ಷೀರಸಾಗರ ಮಥನಕ್ಕೆ ಮುಂದಾಗ್ತಾರೆ. ಅದನ್ನೇ ಸಮುದ್ರ ಮಥನ ಅಂತ ಕರೆಯೋದು. ಈ ಕಡೆ ರಾಕ್ಷಸರು, ಆ ಕಡೆ ದೇವತೆಗಳು ಇಬ್ಬರು ಬ್ಯಾಲೆನ್ಸ್ ಮಾಡಿ ಸಮುದ್ರ ಕಡಿತಾ ಇರ್ತಾರೆ. ಅದರಲ್ಲಿ ಮೊದಲಿಗೆ ಹುಟ್ಟೋದೆ ಹಾಲಾಹಲ. ಆ ಹಾಲಾಹಲದ ಗಾಳಿ ಸೋಕಿನೇ ಎಷ್ಟೋ ರಾಕ್ಷಸರು ದೇವತೆಗಳು ತಲೆ ತಿರುಗಿ ಬೀಳ್ತಾರೆ. ಕೆಲವರಂತೂ ಸತ್ತೇ ಹೋಗ್ತಾರೆ. ಅಂತಹ ಹಾಲಾಹಲನ ಪರಮೇಶ್ವರ ಬಂದು ಕುಡಿತಾನೆ. ತಾನು ವಿಷ ಕುಡಿದು ಕೋಟಿ ಕೋಟಿ ಜೀವರಾಶಿಗಳ ಜೀವ ಉಳಿಸ್ತಾನೆ. ಮತ್ತೆ ಸಮುದ್ರ ಮಥನ ಶುರುವಾಗತ್ತೆ. ಆಗ ಒಂದೊಂದೇ ಅತ್ಯಮೂಲ್ಯ ವಸ್ತುಗಳು ಬರೋಕೆ ಶುರುವಾಗತ್ತೆ. ಹೀಗೆ ಒಂದೊಂದೇ ವಸ್ತುಗಳು ಬರ್ತಾ 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 ಅದರಲ್ಲಿ ಲಕ್ಷ್ಮೀ ದೇವಿ ಕೂಡ ಉದ್ಭವಿಸಿ ಬರ್ತಾಳೆ. ಹೀಗೆ ಲಕ್ಷ್ಮೀ ದೇವಿ ಬಂದ ದಿನಾನೇ ಈ ಆಶ್ವಯುಜ ಮಾಸದ ದಿನ ದೀಪಾವಳಿ ಅನ್ನೋ ನಂಬಿಕೆ ಇದೆ. ಇಂಥ ಲಕ್ಷ್ಮಿನ ಸಾಕ್ಷಾತ್ ವಿಷ್ಣು ಮದ್ವೆ ಆಗ್ತಾನೆ. ಲಕ್ಷ್ಮೀ ದೇವಿ ಅನ್ನೋ ಹೆಸರಲ್ಲೇ ಲಕ್ಷ್ಯ ಅನ್ನೋ ಪದಾನೂ ಸೇರ್ಕೊಂಡಿದೆ. ಲಕ್ಷ್ಯ ಅಂದ್ರೆ ಟಾರ್ಗೆಟ್. ನಿಮ್ ಟಾರ್ಗೆಟ್ ಏನು? ದುಡ್ಡು, ಪ್ರಸಿದ್ಧಿ, ಆರೋಗ್ಯ, ಅದೇನಾದ್ರೂ ಆಗಿರ್ಲಿ, ಈ ಲಕ್ಷ್ಮೀ ದೇವಿನ ಕೇಳಿದ್ರೆ ಆಕೆ ಕರುಣಿಸ್ತಾಳೆ ಅನ್ನತ್ತೆ ಶಾಸ್ತ್ರ. ಆದ್ರೆ ಬರೀ ಇಷ್ಟಕ್ಕೆ ಮುಗಿತಾ ದೀಪಾವಳಿ ವಿಶೇಷ? ಇಲ್ವೇ ಇಲ್ಲ. ಈ 5 ದಿನಗಳ ಹಬ್ಬ ಒಂದೊಂದು ದಿನವೂ ಒಂದೊಂಥರ ವಿಭಿನ್ನ, ವಿಶಿಷ್ಟ.